ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ. ಸ್ನೇಹಿತರೆ, ಆಡುಮರಿಗೆ ಸೊಪ್ಪು ಬೇಕಾಗಿತ್ತು. ಮಾವಿನ ತೋಟದಾಗ ಬಂದಿದ್ದೀನಿ ನೋಡಿ. ಮಾವಿನ ತೋಟ ಎಲ್ಲ ಈ ಸತಿ ಒಳ್ಳೆ ಹೂವು ಹೊಡ್ತದೆ. ಮುಂದಾಗೆ ಹೊಡೆದು ಬಿಡೋದು ಈ ಸತಿ ಹೂವು ಒಳ್ಳೆ ಟೈಮ್ ಕೊಡ್ತದೆ. ಪ್ರತಿ ವರ್ಷ ಯಾವ ಥರ ಹೊಡಿತಾಯಿತ್ತು ಅದೇ ಥರ ಹೂವು ಹೊಡ್ತದೆ. ಯಾಕಂದರೆ ಹೋದ ವರ್ಷ ಮಾತ್ರ ಮುಂದೆ ಹೊಡೆದ್ಬಿಟ್ಟಿತ್ತು ನೋಡಿ. ಇಲ್ಲೊಂದು ಚಿಕ್ಕ ಗಿಡ ತೋರಿಸ್ತೀನಿ ಯಾವ ಥರ ಹೂವು ಹೊಡ್ತದೆ ಅಂದರೆ. ಈ ಥರ ಹೂವು ಈ ಟೈಮಲ್ಲಿ ಹೂವು ಹೊಡಿಬೇಕಾಯಿತು. ಹೋದ ವರ್ಷ ಲೇಟಾಗಿ ಹೊಡಿತು. ಈ ವರ್ಷ ಮುಂದಾಗೆ ಹೂವು ಹೊಡೆದದೆ. ಆ ದಿವಸದಿಂದನೇ ಮಾವಿನ ಫಸಲು ಚೆನ್ನಾಗಿ ಬರ್ತದೆ. ಆಮೇಲೆ ಸ್ನೇಹಿತರೆ, ಜೋನಿ ಅಂದರೆ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಹೋದ ವರ್ಷ ಎಲ್ಲ ಜೋನಿ ಬಂದ್ಬಿಡ್ತು. ಯಾಕಪ್ಪ ಜೋನಿ ಬಂದ್ಬಿಡ್ತು ಅಂದರೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಚೆನ್ನಾಗಿ ಹೂವು ಹೊಡ್ತದೆ ಎಲ್ಲ. ಈಗೆಲ್ಲ ಮುಗ್ಗಾಗದೆ. ಜೋನಿ ಯಾಕೆ ಬಂದ್ಬಿಡ್ತದೆ ಅಂದರೆ ಸ್ನೇಹಿತರೆ, ಲೇಟಾಗಿ ಹೊಡಿತದೆ. ಕಾಯಿ ಬಿಡೋ ಟೈಮಲ್ಲಿ ಚಿಗುರು ಹೊಡ್ಬಿಡ್ತದೆ. ಅದಕ್ಕೋಸ್ಕರನೇ ಚಿಗುರು ಪ್ಲಸ್ ಕಾಯಿ ಎರಡೂ ಆದಾಗ ನಿಮ್ಗೆ ತೋರಿಸ್ತೀನಿ ರೀ. ಒಂದೇ ಒಂದು ರಪ್ಪೆ ಬಂದದೆ ನೋಡಿ. ಇಲ್ಲಿ ಚಿಗುರು ಬರ್ತದಲ್ಲ, ಈ ಥರ ಚಿಗುರು ಬಂದಾಗ ಏನಾಯ್ತದೆ ಅಂದರೆ ಸ್ನೇಹಿತರೆ, ಚಿಗುರಲ್ಲಿ ಒಂಥರ ರಸ ಬರ್ತದೆ. ಆ ರಸ ಬಂದುಬಿಟ್ಟಾಗ ಏನಾಯ್ತು, ಕಾಯಿ ಮೇಲೆಲ್ಲ ತೊಟ್ಟಿಗೆ ಬಿಡ್ತದೆ. ಪ್ರತಿಯೊಂದು ಗಿಡನೂ ಹಂಗೆ ಮಾಡ್ಬಿಡ್ತು. ಒಂದು ಸತಿ ಹೂವು ಹೊಡೆದ್ಬಿಡ್ತು ಲೇಟಾಗಿ, ಆಮೇಲೆ ಚಿಗುರು ಹೊಡೆದ್ಬಿಡ್ತು. ಚಿಗುರು ಹೊಡೋ ಟೈಮಲ್ಲಿ ಲೆಕ್ಕ ಹಾಕೊಳ್ಳಿ, ಹೂವು ಬಂದ್ಬಿಡ್ತು. ಅವಾಗೇನಾಯಿತು, ಎಲ್ಲ ಜೋನಿ ಬಂದ್ಬಿಡ್ತು. ಕಾಯೆಲ್ಲ ಕರೆ ಆಗೋಯ್ತು, ಒಂಥರ ಮರ ಆದಂಗೆ ಆಗೋಯ್ತು. ಅದಕ್ಕೆ ಜೋನಿ ಅಂತಾರೆ. ಹೂವು ಬಿಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಚಿಗುರು ಬರಬಾರ್ದು. ಮಾವಿನ ಮರ ಹೂವು ಮಾತ್ರ ಬರಬೇಕು. ಹೂವು ಮಾತ್ರ ಬಂದು ಪೀಚಾದರೆ ಔಷಧಿ ಬಿಡೋಕ್ಕೂ ಚೆನ್ನಾಗಿರ್ತದೆ. ಕಾಯಿನೂ ಸೈನಿಂಗು ಚೆನ್ನಾಗಿ ಬರ್ತದೆ. ಈ ಸತಿ ಎಲ್ಲ ಕಡೆನೂ ಅಷ್ಟೇ ಸ್ನೇಹಿತರೆ, ಚೆನ್ನಾಗಿ ಹೂವು ಬರ್ತದೆ. ಅದೇ ದೆಸೆಯಿಂದನೇ ಫಸ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಎಲ್ಲ ಮರನೂ ಅಷ್ಟೇ, ಈಗೆಲ್ಲ ಮುಗ್ಗು ಹೂವು ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಸದ್ಯ ಜೋನಿ ಬರೋಲ್ಲ ನನ್ನ ಪ್ರಕಾರ ನೋಡಿ. ಈ ಪರಕ್ಲು ಮೇಳೆನೇ ಚೆನ್ನಾಗಿ ಫಸಲು ಬಿಡ್ತಾವೆ. ನೋಡಿರ್ಬೋದು ನೀವು, ಏನು ಚೆನ್ನಾಗಿ ಹಸಿರಿಗಿರ್ತಾವೆ. ಆ ಮರ ಬಿಡೋಲ್ಲ, ಇಂಥ ಪರಕ್ಲು ಮೇಳೆನೇ ಒಳ್ಳೆ ಫಲ ಬಿಡ್ತವೆ ನೋಡಿ. ಇಲ್ಲೊಂದು ಚಿಕ್ಕ ಸೊಸಿ ಯಾವ ಥರ ಹೂವು ಎಷ್ಟು ಉದ್ದ ಹೋಗೈತೆ ನೋಡಿ. ಮುಗ್ಗು ಯಾವ ಥರ ಬಂದದೆ ಅಂತ ನೋಡಿ. ಇದು ಅಷ್ಟೇ ಚೆನ್ನಾಗಿ ಬಂದದೆ. ಈ ಟೈಮಲ್ಲಿ ಸ್ನೇಹಿತರೆ, ಹೂವು ಬರೋ ಟೈಮಲ್ಲಿ ನೆಲಮಂಜು ಹೊಡಿಬಾರ್ದು. ನೆಲಮಂಜು ಅಂದರೆ ಮೋಡನೇ ಕೆಳಗಡೆ ಬಂದಂಗೆ ಆಯ್ತದಲ್ಲ, ನೆಲಮಂಜು ಆ ಥರ ಬಂದಾಗ ಏನಾಯ್ತದೆ, ಬೂದಿ ಬಂದ್ಬಿಡ್ತದೆ ನೋಡಿ. ಇದೇ ನೋಡಿ ಬೂದಿ ರೋಗ ಅಂದರೆ ನೋಡಿ. ಇದೇನೆ ಎಲ್ಲ ಕಡ್ಡಿ ಬಿಟ್ಕೊಬಿಡ್ತೀವಿ. ಈ ಥರ ಕಡ್ಡಿ ಬಿಟ್ಕೊಬಿಟ್ರೆ ಹೂವು ಹೊಡೆದಲ್ಲ ವೇಸ್ಟು ಸುಮ್ಮನೆ. ಇಲ್ಲಿ ನೋಡಿ, ಆಗಲೇ ಒಂದೊಂದು ಪೀಚ್ ಆಗೈತೆ ನೋಡಿ. ಇದೆಲ್ಲ ಬೇಗನೆ ಬಂದ್ಬಿಡ್ತದೆ ನೋಡಿ. ಇದು ಬೂದಿ ಬಂದರೆ ಎಲ್ಲ ಉದುರೋಗ್ಬಿಟ್ಟು ಬರೀ ಕಡ್ಡಿ ಆಗೋಯ್ತವೆ. ಆ ಥರದೊಂದು ನೆಲಮಂಜು ಏನಾರ ಹಿಡ್ಕೊಬಿಟ್ರೆ ಮಾವಿನ ಫಸಲು ಅವ್ರು ಎಷ್ಟೇ ಔಷಧಿ ಹೊಡೆದಿರಲಿ ಏನೇ ಹೊಡೆದಿರಲಿ ಹೂವು ಎಲ್ಲ ಉದುರೋಗ್ಬಿಟ್ಟು ಬರೀ ಕಡ್ಡಿ ಆಗೋಯ್ತದೆ. ಅದಕ್ಕೆ ಬೂದಿ ರೋಗ ಅಂತಾರೆ.